ಮ್ಯಾಂಡಮಸ್ ಎಂಬುದು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಈ ಕೆಳಕಂಡ ಸಂದರ್ಭಗಳಲ್ಲಿ ಹೊರಡಿಸುತ್ತದೆ. ಸರಿಯಾದ ಉತ್ತರ ಆಯ್ಕೆ ಎ. ಮ್ಯಾಂಡಮಸ್ ಎಂದರೆ ಅಕ್ಷರಶಃ ಆಜ್ಞೆ ಎಂದರ್ಥ. ಇದು ಸಾರ್ವಜನಿಕ ಅಧಿಕಾರಿಗೆ ನ್ಯಾಯಾಲಯವು ಹೊರಡಿಸಿದ ರಿಟ್ ಆಗಿದ್ದು, ವಿಫಲವಾದ ಅಥವಾ ನಿರ್ವಹಿಸಲು ನಿರಾಕರಿಸಿದ ತನ್ನ ಅಧಿಕೃತ ಕರ್ತವ್ಯಗಳನ್ನು ನಿರ್ವಹಿಸುವಂತೆ ಕೇಳುತ್ತದೆ. ಈ ರಿಟ್ ಅನ್ನು ಸರ್ಕಾರಿ ಅಧಿಕಾರಿಯ ವಿರುದ್ಧ ಮಾತ್ರ ಹೊರಡಿಸಬಹುದು ಮತ್ತು ಖಾಸಗಿ ವ್ಯಕ್ತಿ ಅಥವಾ ಸಂಸ್ಥೆಯ ವಿರುದ್ಧ ಅಲ್ಲ. ನಮ್ಮ ಸಂವಿಧಾನದ ಮೂಲ ರಚನೆಯನ್ನು ಸರ್ವೋಚ್ಚ ನ್ಯಾಯಾಲಯವು ಈ ಕೆಳಗಿನವುಗಳಲ್ಲಿ ಘೋಷಿಸಿತು. ಆಯ್ಕೆ ಎ. ಕೇಶವಾನಂದ ಭಾರತಿ ಪ್ರಕರಣ, ಆಯ್ಕೆ ಬಿ. ಗೋಲಕ್ನಾಥ್ ಪ್ರಕರಣ, ಆಯ್ಕೆ ಸಿ. ಮಿನೋರ್ ಮಿಲ್ಸ್ ಪ್ರಕರಣ, ಆಯ್ಕೆ ಡಿ. ಗೋಪಾಲನ್ ಪ್ರಕರಣ. ಸರಿಯಾದ ಉತ್ತರ ಆಯ್ಕೆ ಎ. ಮೂಲ ರಚನೆ ಎಂಬ ಪದಗುಚ್ಛವನ್ನು ಸಂವಿಧಾನದಲ್ಲಿ ಕಾಣಲು ಸಾಧ್ಯವಿಲ್ಲ. 1973ರಲ್ಲಿ ಐತಿಹಾಸಿಕ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಗುರುತಿಸಿತು. ಅಂದಿನಿಂದ ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನದ ವ್ಯಾಖ್ಯಾನಕಾರ ಮತ್ತು ಸಂಸತ್ತು ಮಾಡಿದ ಎಲ್ಲ ತಿದ್ದುಪಡಿಗಳ ಮಧ್ಯಸ್ಥಗಾರನಾಗಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವನ್ನು ಭಾರತೀಯ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದರು? ಆಯ್ಕೆ ಎ. ಅನುಚ್ಛೇದ 14, ಆಯ್ಕೆ ಬಿ. ಅನುಚ್ಛೇದ 19, ಆಯ್ಕೆ ಸಿ. ಅನುಚ್ಛೇದ 356, ಆಯ್ಕೆ ಡಿ. ಅನುಚ್ಛೇದ 32. ಸರಿಯಾದ ಉತ್ತರ ಆಯ್ಕೆ ಡಿ. ಕಲಂ 32. ಈ ಕೆಳಗಿನವುಗಳಲ್ಲಿ ಯಾವ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಲಾಗಿದೆ ಮತ್ತು ಸರಳ ಕಾನೂನುಬದ್ಧ ಹಕ್ಕನ್ನಾಗಿ ಪರಿವರ್ತಿಸಲಾಗಿದೆ? ಆಯ್ಕೆ ಎ. ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು, ಆಯ್ಕೆ ಬಿ. ಆಸ್ತಿಯ ಹಕ್ಕು, ಆಯ್ಕೆ ಸಿ. ಶಿಕ್ಷಣದ ಹಕ್ಕು, ಆಯ್ಕೆ ಡಿ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಸರಿಯಾದ ಉತ್ತರ ಆಯ್ಕೆ ಬಿ. ಅಂಬೇಡ್ಕರ್ ಅವರು ಭಾರತೀಯ ಸಂವಿಧಾನದ 32ನೇ ವಿಧಿಯನ್ನು ಅಂದರೆ ಸಾಂವಿಧಾನಿಕ ಪರಿಹಾರಗಳ ಹಕ್ಕನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದರು. ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಪರಿಣಾಮಕಾರಿ ಯಂತ್ರೋಪಕರಣಗಳಿಲ್ಲದೆ ಮೂಲಭೂತ ಹಕ್ಕನ್ನು ಘೋಷಿಸುವುದು ಅರ್ಥಹೀನವಾಗುತ್ತಿತ್ತು ಎಂಬ ಕಾರಣಕ್ಕಾಗಿ ಇದನ್ನು ಮಾಡಲಾಯಿತು. ಈ ಕೆಳಗಿನವುಗಳಲ್ಲಿ ಯಾವ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲಾಗದು ಎಂದು ತೀರ್ಪು ನೀಡಿತು? ಆಯ್ಕೆ ಎ. ಕೆ. ಗೋಪಾಲನ್ ಪ್ರಕರಣ, ಆಯ್ಕೆ ಬಿ. ಕೇಶವಾನಂದ ಭಾರತಿ ಪ್ರಕರಣ, ಆಯ್ಕೆ ಸಿ. ಎಂ.ಸಿ. ಮೆಹ್ತಾ ಪ್ರಕರಣ, ಆಯ್ಕೆ ಡಿ. ಗೋಲಕ್ನಾಥ್ ಪ್ರಕರಣ. ಸರಿಯಾದ ಉತ್ತರ ಆಯ್ಕೆ ಎ. 1967ರ ಗೋಲಕ್ನಾಥ್ ಪ್ರಕರಣದಲ್ಲಿ ಸಂಸತ್ತು ಸೇರಿದಂತೆ ಯಾವುದೇ ಪ್ರಾಧಿಕಾರವು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲು ಅಥವಾ ನವೀಕರಿಸಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು. ನಂತರ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ನಿರ್ಧಾರವನ್ನು ಬದಲಿಸಿತು ಮತ್ತು ಸಂವಿಧಾನದ ಮೂಲ ರಚನೆಗೆ ಒಳಪಟ್ಟು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದು ಎಂದು ಘೋಷಿಸಿತು. ಈ ಕೆಳಗಿನವುಗಳಲ್ಲಿ ಯಾವ ರಿಟ್ ಅನ್ನು ಉನ್ನತ ನ್ಯಾಯಾಲಯವು ಕೆಳ ನ್ಯಾಯಾಲಯಕ್ಕೆ ಹೊರಡಿಸುತ್ತದೆ? ಆಯ್ಕೆ ಎ. ಹೇಬಿಯಸ್ ಕಾರ್ಪಸ್, ಆಯ್ಕೆ ಬಿ. ಕೋ ವಾರೆಂಟೋ, ಆಯ್ಕೆ ಸಿ. ಪ್ರೊಹಿಬಿಷನ್, ಆಯ್ಕೆ ಡಿ. ಸರ್ಶಿಯೋರರಿ. ಸರಿಯಾದ ಉತ್ತರ ಆಯ್ಕೆ ಸಿ. ಪ್ರೊಹಿಬಿಷನ್. ರಿಟ್ ಅನ್ನು ಉನ್ನತ ನ್ಯಾಯಾಲಯವು ಕೆಳ ನ್ಯಾಯಾಲಯ ಅಥವಾ ನ್ಯಾಯಮಂಡಳಿಗೆ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರದಂತೆ ಅಥವಾ ತಾನು ಹೊಂದಿರದ ನ್ಯಾಯವ್ಯಾಪ್ತಿಯನ್ನು ಕಸಿದುಕೊಳ್ಳುವುದನ್ನು ತಡೆಯಲು ನೀಡುತ್ತದೆ. ಈ ಕೆಳಗಿನ ಯಾವ ರಿಟ್ ಅನ್ನು ಸರ್ಕಾರಿ ಅಧಿಕಾರಿಯ ವಿರುದ್ಧ ಮಾತ್ರ ನೀಡಬಹುದು? ಆಯ್ಕೆ ಎ. ಹೇಬಿಯಸ್ ಕಾರ್ಪಸ್, ಆಯ್ಕೆ ಬಿ. ಮ್ಯಾಂಡಮಸ್, ಆಯ್ಕೆ ಸಿ. ಪ್ರೊಹಿಬಿಷನ್, ಆಯ್ಕೆ ಡಿ. ಸರ್ಶಿಯೋರರಿ. ಸರಿಯಾದ ಉತ್ತರ ಆಯ್ಕೆ ಬಿ. ಮ್ಯಾಂಡಮಸ್ ಎಂದರೆ ಅಕ್ಷರಶಃ ಆಜ್ಞೆ ಎಂದರ್ಥ. ಇದು ಸಾರ್ವಜನಿಕ ಅಧಿಕಾರಿಗೆ ನ್ಯಾಯಾಲಯವು ಹೊರಡಿಸಿದ ರಿಟ್ ಆಗಿದ್ದು, ಸರ್ಕಾರಿ ನೌಕರರು ಅಥವಾ ಅಧಿಕಾರಿಗಳು ವಿಫಲವಾದ ಅಥವಾ ನಿರ್ವಹಿಸಲು ನಿರಾಕರಿಸಿದ ತನ್ನ ಅಧಿಕೃತ ಕರ್ತವ್ಯಗಳನ್ನು ನಿರ್ವಹಿಸುವಂತೆ ಕೇಳುತ್ತದೆ. ಈ ರಿಟ್ ಅನ್ನು ಸರ್ಕಾರಿ ಅಧಿಕಾರಿಯ ವಿರುದ್ಧ ಮಾತ್ರ ಹೊರಡಿಸಬಹುದು ಮತ್ತು ಖಾಸಗಿ ವ್ಯಕ್ತಿ ಅಥವಾ ಸಂಸ್ಥೆಯ ವಿರುದ್ಧ ಅಲ್ಲ. ನಾಗರಿಕ ಮೂಲಭೂತ ಹಕ್ಕುಗಳನ್ನು ಯಾರು ನಿರ್ಬಂಧಿಸಬಹುದು? ಆಯ್ಕೆ ಎ.
ಮಂತ್ರಿಮಂಡಲ, ಆಯ್ಕೆ ಬಿ ಸಂಸತ್ತು, ಆಯ್ಕೆ ಸಿ ಸಾರ್ವಜನಿಕ, ಆಯ್ಕೆ ಡಿ ಸುಪ್ರೀಂ ಕೋರ್ಟ್. ಸರಿಯಾದ ಉತ್ತರ ಆಯ್ಕೆ ಬಿ. ಸಂವಿಧಾನದ ಭಾಗ 3ರಲ್ಲಿ ಪಟ್ಟಿ ಮಾಡಲಾದ ಮೂಲಭೂತ ಹಕ್ಕುಗಳು ಪರಿಪೂರ್ಣವಲ್ಲ. ಇದರರ್ಥ ಈ ನಿಟ್ಟಿನಲ್ಲಿ ಸಂಸತ್ತು ಮಾಡಿದ ಕಾನೂನಿನ ಮೂಲಕ ಸಮಂಜಸವಾದ ಆಧಾರದ ಮೇಲೆ ಅವುಗಳನ್ನು ನಿರ್ಬಂಧಿಸಬಹುದು. ಭಯೋತ್ಪಾದನಾ ನಿಗ್ರಹ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತರಲಾಯಿತು? ಆಯ್ಕೆ ಎ 2000ರಲ್ಲಿ, ಆಯ್ಕೆ ಬಿ 2001ರಲ್ಲಿ, ಆಯ್ಕೆ ಸಿ 2002ರಲ್ಲಿ, ಆಯ್ಕೆ ಡಿ 2003ರಲ್ಲಿ. ಸರಿಯಾದ ಉತ್ತರ ಆಯ್ಕೆ ಸಿ. ವಿಧ್ವಂಸಕ ಕೃತ್ಯ ಮತ್ತು ಭಯೋತ್ಪಾದನೆಯಂಥ ಅಪರಾಧಗಳನ್ನು ಎದುರಿಸಲು 2002ರಲ್ಲಿ ಭಯೋತ್ಪಾದನಾ ತಡೆ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಈ ಕಾಯ್ದೆಯನ್ನು ಈಗ ರದ್ದುಪಡಿಸಲಾಗಿದೆ. ಶಿಕ್ಷಣ ಹಕ್ಕು ಕಾಯ್ದೆಯು ಯಾವಾಗ ಜಾರಿಗೆ ಬಂದಿತು? ಆಯ್ಕೆ ಎ 1 ಏಪ್ರಿಲ್ 2014ರಲ್ಲಿ, ಆಯ್ಕೆ ಬಿ 1 ಏಪ್ರಿಲ್ 2010ರಲ್ಲಿ, ಆಯ್ಕೆ ಸಿ 1 ಏಪ್ರಿಲ್ 2011ರಲ್ಲಿ, ಆಯ್ಕೆ ಡಿ 1 ಏಪ್ರಿಲ್ 2012ರಲ್ಲಿ. ಸರಿಯಾದ ಉತ್ತರ ಆಯ್ಕೆ ಬಿ. 2009ರಲ್ಲಿ ಅಂಗೀಕರಿಸಲಾದ ಶಿಕ್ಷಣ ಹಕ್ಕು ಕಾಯ್ದೆ 2010ರ ಏಪ್ರಿಲ್ 1ರಂದು ಜಾರಿಗೆ ಬಂದಿತು. ಏಪ್ರಿಲ್ 1, 2010ರಂದು ಈ ಕಾಯ್ದೆ ಜಾರಿಗೆ ಬಂದಾಗ ಶಿಕ್ಷಣವನ್ನು ಪ್ರತಿ ಮಗುವಿನ ಮೂಲಭೂತ ಹಕ್ಕನ್ನಾಗಿ ಮಾಡಿದ 135 ದೇಶಗಳಲ್ಲಿ ಭಾರತವೂ ಒಂದಾಗಿದೆ.